ಬಿಸು ಹಬ್ಬವನ್ನು ಈ ರೀತಿ ಯಾರೂ ಆಚರಣೆ ಮಾಡಲಿಲ್ಲ. ನಮಗೆ ಇವತ್ತು ಹೊಸ ವರ್ಷ, ಹೊಸ ಹುರುಪು, ಹೊಸ ಉತ್ಸಾಹದೊಂದಿಗೆ ನಾವು ಹಬ್ಬವನ್ನು ಆಚರಣೆ ಮಾಡಿ ಮಧ್ಯಾಹ್ನ ಹಬ್ಬದ ಊಟ ಮಾಡಿ, ನಮಗೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿಲ್ಲ. ನಾವು ಪ್ರೀತಿ ಮಾಡುವ, ಆರಾಧನೆ ಮಾಡುವ, ನಮಗೆಲ್ಲ ಪ್ರೇರಣಾ ಶಕ್ತಿ ಆಗಿರುವಂಥ ಪ್ರಧಾನಮಂತ್ರಿಯವರು ಮಂಗಳೂರಿಗೆ ನಮ್ಮ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಬಂದಿರುವಂಥದ್ದು ಅತ್ಯಂತ ಖುಷಿ ಕೊಡ್ತಾ ಇದೆ. ನಮ್ಮ ಕಾರ್ಯಕರ್ತರಿಗೆಲ್ಲ ಹೊಸ ಸ್ಫೂರ್ತಿ, ಹೊಸ ಶಕ್ತಿಯೊಂದಿಗೆ ನಾಳೆಯಿಂದ ನಾವು ಇಷ್ಟವರೆಗೆ ಯಾವ ವಿಶ್ವಾಸದಲ್ಲಿದ್ದೀವೋ ಅದಕ್ಕಿಂತ 100 ಪಟ್ಟು ವಿಶ್ವಾಸದೊಂದಿಗೆ ಕೆಲಸ ಮಾಡ್ತೇವೆ. ಮಂಗಳೂರಿನ ಜನತೆ ಧನ್ಯರಾಗಿದ್ದಾರೆ. ಇವತ್ತು ಪ್ರಧಾನಮಂತ್ರಿಯವರನ್ನು ನೋಡಿ ಅವರ ಮೇಲೆ ತಮ್ಮ ಪ್ರೀತಿಯನ್ನು ತೋರಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಪ್ರಧಾನಮಂತ್ರಿಯವರೇ ಇಚ್ಛೆಯನ್ನು ವ್ಯಕ್ತಪಡಿಸಿರುವುದು. ರೋಡ್ ಶೋ ಮುಖಾಂತರ ಜನರನ್ನು ಹತ್ತಿರದಿಂದ ಕಾಣಬೇಕು, ಜನರಿಗೆ ಅವರನ್ನು ಹತ್ತಿರದಿಂದ ಕಾಣುವಂಥ ಒಂದು ಅವಕಾಶ ಸಿಗಬೇಕು ಅನ್ನೋಂಥದ್ದು. ನಾವೆಲ್ಲರೂ ಅತ್ಯಂತ ಖುಷಿ ಇದ್ದೇವೆ, ಸಂಭ್ರಮದಲ್ಲಿದ್ದೇವೆ, ಬಟ್ ಅಷ್ಟೇ ವಿಶ್ವಾಸದಿಂದ ಇದ್ದೇವೆ. ಕಿವಿ ಮಾತು ಏನಾದರೂ ಹೇಳಿದ್ರು ಮೋದಿ ಅವರು? ಜೀತ್ಗೆ ಆಜಾವ್ ಅಂತ ಹೇಳಿದ್ರು ಅಷ್ಟೇ, ಅದು ಬಿಟ್ಟರೆ ಬೇರೇನು ಕಿವಿ ಮಾತು ಹೇಳಿಲ್ಲ. ಮಂಗಳೂರಿನ ಜನರು ಮತ್ತು ನರೇಂದ್ರ ಮೋದಿಯವರ ಸಂಬಂಧ ಒಂದು ವಿಶೇಷವಾದಂಥದ್ದು. ಮಂಗಳೂರಿನ ಜನ ಯಾವತ್ತೂ ನರೇಂದ್ರ ಮೋದಿಯವರು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ವಿಶೇಷವಾದ ಪ್ರೀತಿಯನ್ನು ತೋರಿಸಿದ್ದಾರೆ. ಇವತ್ತು ಕೂಡ ಅದೇ ರೀತಿಯ ಪ್ರೀತಿಯನ್ನು ತೋರಿಸಿದ್ದಾರೆ. ಅವ್ರ ಜನರ ಜೊತೆ ಮಾತನಾಡೋದಲ್ಲಿ ಬ್ಯುಸಿ ಆಗಿದ್ರು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.